ಓಂ ಶಾಂತಿ. ಮುರಳಿಯ ದಿನಾಂಕ 30/11/2023। मीठे बच्चे, तुम्हें रूहानी पंडा बन यात्रा करनी और करानी है। याद ही तुम्हारी यात्रा है। याद करते रहो तो खुशी का पारा चढ़ेगा। ಮಧುರ ಮಕ್ಕಳೇ, ನೀವು ಆತ್ಮಿಕ ಮಾರ್ಗದರ್ಶಕರಾಗಿ ಯಾತ್ರೆ ಮಾಡಬೇಕು ಮತ್ತು ಮಾಡಿಸಬೇಕು. ನೆನಪು ಮಾಡುವುದೇ ನಿಮ್ಮ ಯಾತ್ರೆ ಆಗಿದೆ. ನೆನಪು ಮಾಡ್ತಾ ಇರಿ, ಆಗ ಖುಷಿಯ ನಶೆ ಏರುವುದು. प्रश्न: निराकारी दुनिया में जाते ही कौन से संस्कार समाप्त हो जाते और कौन से संस्कार रह जाते हैं? निराकारी ಜಗತ್ತಿಗೆ, ನಿರಾಕಾರಿ ಲೋಕಕ್ಕೆ ಹೋದ ಕೂಡಲೇ ಯಾವ ಸಂಸ್ಕಾರಗಳು ಸಮಾಪ್ತಿಯಾಗ್ತವೆ, ಯಾವ ಸಂಸ್ಕಾರಗಳು उड़ीतवे? उत्तर: वहाँ नॉलेज के संस्कार समाप्त हो जाते हैं, प्रारब्ध के संस्कार रह जाते हैं। जिन संस्कारों के आधार पर तुम बच्चे सत्ययुग में प्रारब्ध भोगते हो, वहाँ फिर पढ़ाई का व पुरुषार्थ का संस्कार नहीं रहता। प्रारब्ध मिल गई, फिर ज्ञान खत्म हो जाता है। ಅಲ್ಲಿ ಹೋದ ಕೂಡಲೇ ಜ್ಞಾನದ ಸಂಸ್ಕಾರಗಳು ಸಮಾಪ್ತಿಯಾಗ್ತವೆ, ಪ್ರಾರಬ್ಧದ ಸಂಸ್ಕಾರಗಳು ಉಳಿತವೆ. ಪ್ರಾರಬ್ಧದ ಸಂಸ್ಕಾರಗಳ ಆಧಾರದಿಂದ ಸತ್ಯಯುಗದಲ್ಲಿ ಪ್ರಾರಬ್ಧವನ್ನು ಅನುಭವಿಸ್ತೇವೆ. ಅಲ್ಲಿ ಈ ಶಿಕ್ಷಣ ಅಥವಾ ಪುರುಷಾರ್ಥದ ಸಂಸ್ಕಾರ ಇರೋದಿಲ್ಲ. ಪ್ರಾರಬ್ಧ ಸಿಕ್ಕಿದ ಮೇಲೆ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಜ್ಞಾನದ ಸಂಸ್ಕಾರಗಳು ಖತಮ್ ಆಗ್ತವೆ. ಗೀತ್: ರಾತ ಕೆ ರಾಹಿ ಥಕ ಮತ ಜಾನ. ರಾತ್ರಿಯ ಪ್ರಯಾಣಿಕರೇ, सुस्तागबेड़ी। ओम शांति। यहाँ सन्मुख शिव भगवान वाच्य है। गीता में दिखाते हैं श्री कृष्ण भगवान वाच्य, परंतु श्री कृष्ण तो उस नाम रूप से सन्मुख हो न सके। यह सन्मुख कहते हैं निराकार भगवान वाच्य। श्री कृष्ण वाच्य कहे तो वह साकार हो जाता है। ಇದು ಶಿವ ಭಗವಾನ ವಾಚ್ಯ ಆಗಿದೆ. ನಿರಾಕಾರ ಶಿವ ತಂದೆ ಮಕ್ಕಳ ಸನ್ಮುಖದಲ್ಲಿ ಬಂದು ನುಡಿಸ್ತಾ ಇದ್ದಾರೆ ಭಗವದ್ಗೀತೆಯ ಜ್ಞಾನ. ಇದು ಶ್ರೀಕೃಷ್ಣ ಭಗವಾನ ವಾಚ್ಯ ಅಲ್ಲ. ಕೃಷ್ಣನ ಆತ್ಮ ತಂದೆ ಶಿವನಿಂದ ಗೀತಾ ಜ್ಞಾನ ಸನ್ಮುಖದಲ್ಲಿ ಕೇಳ್ತಾ ಇದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಭಗವಾನ ವಾಚ್ಯ ಅಂತ ಬರೆದಿದ್ದಾರೆ. जो भी वेद शास्त्र आदि सुनाते हैं वह ऐसे नहीं कहेंगे भगवान वाच्य, क्योंकि वह साधु संत महात्मा सब साकार में बैठे. ವೇದ ಶಾಸ್ತ್ರ ಪುರಾಣ ಹೇಳೋರು ಭಗವಾನ ವಾಚ್ಯ ಅಂತ ಹೇಳೋದಿಲ್ಲ. ಏಕೆಂದರೆ ಅಲ್ಲಿ ಇರುವಂತಹ ಸಾಧು ಸಂತರು ಮಹಾತ್ಮರು ಸಾಕಾರದಲ್ಲಿ ಕೂತಿರ್ತಾರೆ, ಸಾಕಾರ ದೇಹಧಾರಿಯಾಗಿರ್ತಾರೆ. यहाँ बाप कहते हे रूहानी राही,
रूहानी बाप ज़रूर रूहों को ही कहेंगे कि बच्चे थक मत जाना। यात्रा पर कई थक जाते हैं तो फिर वापस आ जाते हैं। ಇಲ್ಲಿ ಶಿವಬಾಬಾ ಮಕ್ಕಳಿಗೆ ಹೇಳ್ತಾರೆ, ಆತ್ಮಿಕ ಪ್ರಯಾಣಿಕರೇ ಸುಸ್ತಾಗಬೇಡಿ. ಲೌಕಿಕದಲ್ಲಿ ಯಾತ್ರೆ ಮಾಡ್ತಾ ಮಾಡ್ತಾ ಸುಸ್ತಾಗಿ ಕೆಲವರು ವಾಪಸ್ ಬಂದುಬಿಡ್ತಾರೆ. वह जिस्मानी यात्रा है. भिन्न भिन्न मंदिरों में जिस्मानी तीर्थ यात्रा करने जाते हैं. ಅದು ದೈಹಿಕ ಯಾತ್ರೆ ಆಗಿರ್ತದೆ. ಸಾಕಾರದಲ್ಲಿ ಅನೇಕ ಭಕ್ತರು ತೀರ್ಥಯಾತ್ರೆ ಮಾಡ್ತಾರೆ. ಬೇರೆ ಬೇರೆ ದೇವಸ್ಥಾನಗಳನ್ನು ನೋಡಲಿಕ್ಕೆ ಹೋಗ್ತಾರೆ. कोई शिव के मंदिर में जाते हैं. वहाँ जब जिस्मानी चित्र रखे हैं भक्ति मार्ग के, वह देख कर आते हैं. यह तो सुप्रीम रूह आत्माओं को कहते, हे बच्चे, अब मुझ एक के साथ बुद्धि का योग लगाओ और ज्ञान भी देते हैं. ಭಕ್ತಿ ಮಾರ್ಗದಲ್ಲಿ ಹೋಗಿ ಶಿವನ ದರ್ಶನ ಮಾಡ್ಕೊಂಡು ಬರ್ತಾರೆ. ಅವರವರ ಇಷ್ಟ ದೇವತೆಗಳ ಚಿತ್ರಗಳನ್ನು ನೋಡಿ ಬರ್ತಾರೆ. ಆದರೆ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಇದು ಬುದ್ಧಿಯೋಗದ ಯಾತ್ರೆಯಾಗಿದೆ. ಯಾತ್ರೆ ಮಾಡುವುದು ಅಂದರೆ ತಂದೆಯನ್ನು ನೆನಪು ಮಾಡೋದು. ಜೊತೆಗೆ ಶಿವಬಾಬಾ ಜ್ಞಾನವನ್ನೂ ಸಹ ತಿಳಿಸಿಕೊಡ್ತಾರೆ. ಯಾತ್ರೆ ಮಾಡುವ ವಿಧಾನವನ್ನು ಕಲಿಸಿಕೊಡ್ತಾರೆ. वहाँ तीर्थों पर ब्राह्मण लोग बैठते, कथा कीर्तन करते. तुम्हारी तो एक ही सत्यनारायण की कथा है. नर से नारायण बनने की कथा. ಭಕ್ತಿ ಮಾರ್ಗದ ತೀರ್ಥಕ್ಷೇತ್ರಗಳಲ್ಲಿ ಭಟ್ಟರು, ಪುರೋಹಿತರು, ಬ್ರಾಹ್ಮಣರು ಕುಳಿತು ಕಥೆ ಹೇಳ್ತಿರ್ತಾರೆ, ಕೀರ್ತನ ಮಾಡ್ತಾರೆ. ಇಲ್ಲಿ ಶಿವಬಾಬಾ ನಮಗೆ ಒಂದೇ ಕಥೆ ಹೇಳ್ತಾನೆ. ನರನಿಂದ ನಾರಾಯಣ ಆಗುವ ಸತ್ಯನಾರಾಯಣ ಕಥೆ ಹೇಳ್ತಾನೆ. तुम जानते हो, पहले स्वीट होम में जाएंगे, फिर विष्णुपुरी में आएंगे. इस समय तुम हो ब्रह्मापुरी में. इसको पियर घर कहा जाता है. ಬಾಬಾ ಹೇಳ್ತಾರೆ, ಕೊನೆಗೆ ನೀವು ಮೊದಲು ನಿಮ್ಮ ಮಧುರ ಮನೆಗೆ ಹೋಗ್ತೀರಿ, ನಂತರ ವಿಷ್ಣುಪುರಿಯಲ್ಲಿ ಬರ್ತೀರಿ. ಈಗ ವರ್ತಮಾನದಲ್ಲಿ ನಾವೆಲ್ಲ ಮಕ್ಕಳು ಸಾಕಾರದಲ್ಲಿ ಸಂಗಮ ಯುಗದಲ್ಲಿ ಇದ್ದೇವೆ. ಈ ಸಂಗಮ ಯುಗಕ್ಕೆ ಅಥವಾ ತಂದೆಯ ಮನೆಗೆ ತವರು ಮನೆ ಅಂತ ಹೇಳ್ತಾರೆ, ಬ್ರಹ್ಮಾಪುರಿ ಅಂತಲೂ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ನಾವು ಬ್ರಹ್ಮ ತಂದೆಯ ಜೊತೆಗಿದ್ದೇವೆ. ಬ್ರಹ್ಮ ಮುಖದಿಂದ ಹುಟ್ಟಿದ್ದೇವೆ. ತುಮಕೋ ಜೇವರ ಆದಿ ಕುछ नहीं है, क्योंकि तुम पियर घर में हो. ससुर घर में हमको अपार सुख मिलने हैं. यहाँ कलियुगी ससुर घर में तो ಅಪಾರ ದುಃಖ. ಸಂಗಮ ಯುಗ ತವರು ಮನೆಯಾಗಿದೆ. ಇಲ್ಲಿ ನಮಗೆ ಜಾಸ್ತಿ ಅಲಂಕಾರಗಳು ಇಲ್ಲ. ಆದರೆ ನಮ್ಮ ಅತ್ತೆ ಮನೆ ಅಂದರೆ ಸ್ವರ್ಗ, ಗಂಡನ ಮನೆ ಸ್ವರ್ಗ. ಅಲ್ಲಿ ಅಪಾರವಾದ ಸುಖ ಇರ್ತದೆ. ಕಲಿಯುಗದ ಅತ್ತೆ ಮನೆಯಲ್ಲಿ ಅಪಾರವಾದ ದುಃಖ ಇದೆ. ತುಮಕೋ ಜಾನಾ ಹೇ उस पार सुख धाम में, यहाँ से ट्रांसफ़र होना है. बाप सभी को नैनों पर बिठाकर ले जाते हैं. ನೀವೆಲ್ಲರೂ ಸುಖಧಾಮಕ್ಕೆ ಹೋಗೋರಿದ್ದೀರಿ. ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಮೊದಲು ಪರಮಧಾಮ, ನಂತರ ಸುಖಧಾಮಕ್ಕೆ ಹೋಗೋರಿದ್ದೆ. ತಂದೆ ನಮ್ಮನ್ನು
ತಮ್ಮ ನಯನದ ಮೇಲೆ ಕೂಡಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ. दिखाते हैं श्री कृष्ण का बाप उनको टोकरी में बिठाकर उस पार ले गया. यह बेहद का बाप तुम बच्चों को उस पार ससुर घर ले जाते हैं. ಭಕ್ತಿ ಮಾರ್ಗದಲ್ಲಿ ತೋರಿಸ್ತಾರೆ. ಕೃಷ್ಣನ ತಂದೆ ಆ ಕೃಷ್ಣನಿಗೆ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ತಲೆಯ ಮೇಲೆ ಇಟ್ಕೊಂಡು ನದಿಯನ್ನು ದಾಟಿ ಹೋಗ್ತಾನೆ. ಹಾಗೆ ಬೇಹದ್ದಿನ ತಂದೆ ಮಕ್ಕಳನ್ನು ತಮ್ಮ ನಯನದಲ್ಲಿ ಕೂಡಿಸಿಕೊಂಡು ಮೊದಲು ನಿರಾಕಾರ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಂತರ ಸ್ವರ್ಗಧಾಮಕ್ಕೆ ಸುಖಧಾಮಕ್ಕೆ ಕಳಿಸಿಕೊಡ್ತಾರೆ. पहले अपने निराकारी घर में ले जाएंगे, फिर ससुर घर में भेज देंगे. तो वहाँ यह सब पियर घर ससुर घर की बातें भूल जाएगी. ನಿರಾಕಾರ ತಂದೆ ಮೊದಲು ನಿರಾಕಾರ ಮನೆಗೆ ಕರ್ಕೊಂಡು ಹೋಗಿ ನಂತರ ಸ್ವರ್ಗಕ್ಕೆ ಕಳಿಸಿಕೊಡ್ತಾರೆ. ಆ ಸ್ವರ್ಗ ಅಥವಾ ಗಂಡನ ಮನೆಗೆ ಹೋದಾಗ ಅಲ್ಲಿ ತವರು ಮನೆ, ತಂದೆಯ ಮನೆ, ಗಂಡನ ಮನೆ ಅನ್ನುವ ಮಾತುಗಳನ್ನೇ ಮರೆತು ಬಿಡ್ತೇವೆ. ಅಲ್ಲಿ ಏನೇನು ನಮಗೆ ನೆನಪಿರೋದಿಲ್ಲ. वह है निराकारी पियर घर और यहाँ यह नॉलेज भूल जाती है. नॉलेज के संस्कार निकल जाते, प्रारब्ध के संस्कार रह जाते. ಸಂಗಮ ಯುಗ ಸಾಕಾರದ ತಂದೆ ಮನೆ ಆಗಿದೆ, ತವರು ಮನೆ ಆಗಿದೆ. ಪರಮಧಾಮ ನಿರಾಕಾರ ತವರು ಮನೆ ಆಗಿದೆ. ಆ ನಿರಾಕಾರ ತವರು ಮನೆಗೆ ಹೋದಾಗ ಜ್ಞಾನದ ಸಂಸ್ಕಾರಗಳು ಸಮಾಪ್ತಿಯಾಗ್ತವೆ, ಪ್ರಾರಬ್ಧದ ಸಂಸ್ಕಾರಗಳು ಮಾತ್ರ ಉಳಿತವೆ. फिर तुम बच्चों को प्रारब्ध ही ध्यान में रहती है. प्रारब्ध अनुसार जाकर सुख के जन्म लेंगे. प्रारब्ध मिल गई फिर ज्ञान खत्म. तुम जानते हो प्रारब्ध में हमारी फिर वही एक्ट चलेगी. ಪ್ರಾರಬ್ಧದ ಅನುಸಾರವಾಗಿ ನಾವು ಸುಖಧಾಮದಲ್ಲಿ ಹುಟ್ಟಿ ಬರ್ತೇವೆ. ಒಮ್ಮೆ ಪ್ರಾರಬ್ಧ ಸಿಕ್ಕಿದ ಮೇಲೆ ಅಲ್ಲಿಯ ಪಾತ್ರ ಪ್ರಾರಂಭ ಮಾಡ್ತೀವಿ. अभी है पुरुषार्थ के संस्कार. ऐसे नहीं कि पुरुषार्थ और प्रारब्ध दोनों संस्कार वहाँ रहेंगे. नहीं, वहाँ यह ज्ञान नहीं रहता है. ಸಂಗಮ ಯುಗದಲ್ಲಿ ಪುರುಷಾರ್ಥದ ಸಂಸ್ಕಾರ ಇದೆ, ಸತ್ಯಯುಗದಲ್ಲಿ ಪ್ರಾರಬ್ಧದ ಸಂಸ್ಕಾರ ಇರ್ತದೆ. ಎರಡೂ ಸಂಸ್ಕಾರಗಳು ಜೊತೆಗೆ ಇರೋದಿಲ್ಲ. ಸತ್ಯಯುಗದಲ್ಲಿ ಈ ಜ್ಞಾನ ಇರೋದಿಲ್ಲ. तो यह तुम्हारी रूहानी यात्रा है. तुम्हारा चीफ पंडा है बाप. यूँ तो तुम भी रूहानी पंडे बन जाते हो, सबको साथ में ले जाते हो. ಇದು ನಮ್ಮದು ಆತ್ಮಿಕ ಯಾತ್ರೆಯಾಗಿದೆ. ಈ ಯಾತ್ರೆಗೆ ಮುಖ್ಯ ಮಾರ್ಗದರ್ಶಕ ಶಿವ ಬಾಬಾ ಆಗಿದ್ದಾರೆ. ಜೊತೆಗೆ ನಾವೆಲ್ಲರೂ ಮಾಸ್ಟರ್ ಆತ್ಮಿಕ ಮಾರ್ಗದರ್ಶಕರಾಗಿ ಅನೇಕ ಆತ್ಮರನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕಾಗಿದೆ. ವಹ ಜಿಸ್ಮಾನಿ ಪಂಡೆ ತುಮ್ ಹೋ ರೂಹಾನಿ ಪಂಡೆ. ಲೌಕಿಕದ ಯಾತ್ರೆ ಮಾಡಿಸುವಂಥವರು ದೇಹಧಾರಿ ಮಾರ್ಗದರ್ಶಕರು ಅಥವಾ ಗೈಡ್ಸ್ ಇರ್ತಾರೆ. ನಾವು ಆತ್ಮಿಕ ಗೈಡ್ ಆಗಿದ್ದೇವೆ. वह लोग अमरनाथ पर बड़े धूमधाम से जाते हैं. झुंड के झुंड खास अमरनाथ पर धूमधाम से जाते हैं. बाबा ने देखा है कितने साधु संत बाजे गाजे ले जाते, साथ में डॉक्टर आदि भी ले जाते, क्योंकि ठंडी का समय होता है, कई बीमार पड़ जाते. ಲೌಕಿಕದಲ್ಲಿ ಭಕ್ತರು ಅಮರನಾಥ ಯಾತ್ರೆಗೆ ಗುಂಪು ಗುಂಪಾಗಿ ಹೋಗ್ತಾರೆ.
ಜೊತೆಗೆ ಸಂಗೀತ, ಹಾಡು ಎಲ್ಲ ನಡೀತಾ ಇರ್ತದೆ. ಡಾಕ್ಟರ್ಸನ್ನು ಸಹ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಯಾತ್ರೆಯಲ್ಲಿ ಯಾರಿಗಾದರೂ ಆರೋಗ್ಯ ಕೆಟ್ಟೋದರೆ, ಹುಷಾರಿಲ್ದಂಗಾದರೆ ಅಲ್ಲಿ ವೈದ್ಯರು ಬಂದು ಚಿಕಿತ್ಸೆ ಕೊಡ್ತಾರೆ. तुम्हारी यात्रा तो बहुत सहज है. बाप कहते याद में रहना ही तुम्हारी यात्रा है. ಆದರೆ ನಿಮ್ಮ ಯಾತ್ರೆ ಬಹಳ ಸಹಜ. ಅಮರನಾಥ ಯಾತ್ರೆ ಬಹಳ ಕಷ್ಟದ್ದು. ಆದರೆ ತಂದೆಯನ್ನು ನೆನಪು ಮಾಡುವ ಈ ಆತ್ಮಿಕ ಯಾತ್ರೆ ಬಹಳ ಸಹಜ ಇದೆ. बच्चे याद करते रहे तो खुशी का पारा चढ़ा रहे. साथ में औरों को भी यात्रा पर ले जाना है. ಮಕ್ಕಳು, ನೀವು ತಂದೆಯ ನೆನಪು ಮಾಡ್ತಾ ಇದ್ದರೆ ಖುಷಿಯ ನಶೆ ಏರ್ತಾ ಹೋಗ್ತದೆ. ನೀವಷ್ಟೇ ಯಾತ್ರೆ ಮಾಡೋದಲ್ಲ, ಜೊತೆಗೆ ಅನೇಕರನ್ನು ಕರ್ಕೊಂಡು ಹೋಗಬೇಕು. ಯಾತ್ರಾ ಏಕ್ ಹಿ ಬಾರ್ ಹೋತಿ है. वह जिस्मानी यात्राएं भक्ति मार्ग से ಶುರು ಹೋತಿ. ಈ ಯಾತ್ರೆ ಸಂಗಮ ಯುಗದಲ್ಲಿ ಮಾತ್ರ ನಡೀತದೆ. ಆ ದೈಹಿಕ ಯಾತ್ರೆಗಳು ದ್ವಾಪರ ಯುಗದಿಂದ, ಭಕ್ತಿ ಮಾರ್ಗದಿಂದ ಶುರು ಆಗ್ತವೆ. वहाँ भी कोई शुरुआत में नहीं. ऐसे नहीं कि फट से मंदिर, चित्र आदि बन जाते हैं. आहिस्ते आहिस्ते बाद में बनते जाते. पहले पहले शिव का मंदिर, सोमनाथ का मंदिर बनाते, फिर कहाँ जाने की दरकार ही नहीं. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದ ಯಾತ್ರೆಗಳು ಸಹ ದ್ವಾಪರ ಯುಗದ ಆದಿಯಿಂದ ಶುರುವಾಗೋದಿಲ್ಲ. ಮೊದಲು ರಾಜರು ತಮ್ಮ ಆಸ್ಥಾನದಲ್ಲಿನೇ ಶಿವನ ಮಂದಿರಗಳನ್ನು ಕಟ್ಟಿಸ್ತಾರೆ. ಉದಾಹರಣೆಗೆ ಸೋಮನಾಥ ಮಂದಿರ ಕಟ್ಟಿಸ್ತಾರೆ. ರಾಜ ಅಲ್ಲಿಯೇ ಇದ್ದು ಪ್ರತಿದಿನ ಪೂಜೆ ಮಾಡ್ತಾನೆ, ದರ್ಶನ ಮಾಡ್ತಾನೆ. ಬೇರೆ ಕಡೆಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. यह मंदिर आदि बाद में बनते हैं, समय लगता है. आहिस्ते आहिस्ते नए शास्त्र, नए चित्र, नए मंदिर आदि बनते रहते. ಮೊದಲು 1-2 ಮಂದಿರಗಳ ಸ್ಥಾಪನೆ ಆಗ್ತದೆ. ನಿಧಾನಕ್ಕೆ ಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹೊಸ ಶಾಸ್ತ್ರಗಳು, ಹೊಸ ಮೂರ್ತಿಗಳು, ಹೊಸ ಮಂದಿರಗಳನ್ನು ಸ್ಥಾಪನೆ ಮಾಡ್ತಾರೆ. ಟೈಮ್ ಲಗ್ತಾ ಹೈ ಕ್ಯೋಂಕಿ ಪಢನೆ ವಾಲೆ ಭಿ ಚಾಹಿಯೇ ನಾ. ಮಠ ಆದಿ ಜಬ್ ವೃದ್ಧಿ ಕೋ ಪಾಯೆಂಗೆ, ಫಿರ್ ವಿಚಾರ ಹೋಗಾ ಶಾಸ್ತ್ರ ಬನಾಯೆ. ಭಕ್ತಿಯ ವಿಸ್ತಾರ ಆಗಲಿಕ್ಕೂ ಸಮಯ ಬೇಕು. ಮೊದಲು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಜನ ಬರಲಿಕ್ಕೆ ಶುರು ಮಾಡ್ತಾರೋ ಆಗ ಪುಸ್ತಕಗಳು ಬೇಕು ಅಂತ ಶಾಸ್ತ್ರ ಪುರಾಣಗಳನ್ನು ಬರೀತಾರೆ. ಬಲ್ ಕಹಾ ಜಾತಾ ಹೈ ಭಕ್ತಿ ಮಾರ್ಗ ದ್ವಾಪರ ಸೆ ಶುರು ಹೋತಾ, ಪರಂತು ಟೈಮ್ ತೋ ಲಗ್ತಾ ಹೈ ನಾ, ಫಿರ್ ಕಲಾಯೆ ಕಮ್ತಿ ಹೋತಿ ಜಾಯೇಗಿ. ಭಕ್ತಿ ಮಾರ್ಗ ದ್ವಾಪರ ಯುಗದಿಂದನೇ ಪ್ರಾರಂಭವಾಗ್ತದೆ ನಿಜ, ಆದರೆ ಆ ಭಕ್ತಿ ಬೆಳಿಲಿಕ್ಕೆ ಸಮಯ ಬೇಕಾಗ್ತದೆ. ಹಾಗೆಯೇ ಆತ್ಮನ ಕಲೆಗಳು ಸಹ ಕಡಿಮೆ ಆಗ್ತಾ ಬರ್ತವೆ. ಪಹಲೆ ಅವ್ಯಭಿಚಾರಿ ಭಕ್ತಿ, फिर व्यभिचारी भक्ति हो जाती है. यह सब बातें अच्छी रीति चित्रों पर सिद्ध कर बताई जाती है. ಮೊದಲು ಅವ್ಯಭಿಚಾರಿ ಭಕ್ತಿ ನಡೀತದೆ, ನಂತರ ವ್ಯಭಿಚಾರಿ ಭಕ್ತಿ ಪ್ರಾರಂಭವಾಗ್ತದೆ. ಈ ಎಲ್ಲ ಮಾತುಗಳನ್ನು ನೀವು ಚಿತ್ರಗಳ ಮೂಲಕ ಸಿದ್ಧ ಮಾಡಿ ಹೇಳಬಹುದು. समझाने वालों की बुद्धि में चलता रहेगा कि ऐसे ऐसे चित्र बनाए, यह समझाए. सबकी बुद्धि में नहीं चलेगा, ನಂಬರ್ವಾರ್ ಹೇನ. ಹೇಳುವಂಥವರು ಸಹ ವಿಚಾರ ಮಾಡಿ ಚಿತ್ರಗಳನ್ನು ತಯಾರು ಮಾಡ್ತಾರೆ. ಎಲ್ಲರ ಬುದ್ಧಿ ಒಂದೇ ಥರ ಇರೋದಿಲ್ಲ. ಎಲ್ಲರ ಬುದ್ಧಿ
नंबरवार ಇದೆ. कोई की बुद्धि बिल्कुल नहीं चलती, वह फिर पद भी ऐसे पाएगी. मालूम पड़ जाता है यह क्या बने. जितना आगे चलेंगे समझते जाएं. जब लड़ाई आदि लगेगी फिर प्रैक्टिकल देख लेंगे. ಯಾರ ಬುದ್ಧಿ ಎಷ್ಟು ಕೆಲಸ ಮಾಡ್ತದೋ, ಯಾರು ಎಷ್ಟು ಸೇವೆ ಮಾಡ್ತಾರೋ ಅಂಥ ಪದವಿನೇ ಅವರಿಗೆ ಪ್ರಾಪ್ತಿಯಾಗ್ತದೆ. ಮುಂದೆ ಯಾರು ಯಾವ ಪದವಿಗೆ ಹೋಗ್ತಾರೆ ಅನ್ನೋದು, ಯಾರು ಏನು ಆಗ್ತಾರೆ ಅನ್ನೋದು ಕೊನೆಗೆ ಗೊತ್ತಾಗ್ತದೆ. ವಿನಾಶದ ಪ್ರಾರಂಭ ಆದಾಗ ಪ್ರತಿಯೊಬ್ಬರಿಗೂ ತಮ್ಮ ರಿಸಲ್ಟ್ ಗೊತ್ತಾಗ್ತದೆ. ಆಗ ಕಡಿಮೆ ಪದವಿ ಪಡ್ಕೊಳ್ಳುವಂಥವರು ಪಶ್ಚಾತ್ತಾಪ ಮಾಡ್ಕೋತಾರೆ. ಉಸ್ ಸಮಯ ಪಢಾಯಿ ತೋ ಹೋ ನಾ ಸಕೆ, ಲಡಾಯಿ ಕೆ ಸಮಯ ತ್ರಾಹಿ ತ್ರಾಹಿ ಹೋತಿ रहेगी, ಸುನ नहीं ಸಕೆ. ಆ ಸಮಯದಲ್ಲಿ ಪುರುಷಾರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಕಡೆಗೂ ಹಾಹಾಕಾರ ನಡೀತಾ ಇರ್ತದೆ, ತ್ರಾಹಿ ತ್ರಾಹಿ ಆಗ್ತಿರ್ತದೆ. पता नहीं क्या हो जाएगा, पार्टीशन हुआ तो क्या हो गया, देखा ना, यह विनाश का समय बहुत कड़ा है. ಮುಂದೆ ಏನಾಗ್ತದೆ ಅನ್ನೋದು ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ನೀವೆಲ್ಲರೂ ಭಾರತ ಪಾಕಿಸ್ತಾನ ಆದಾಗ ವಿನಾಶದ ಒಂದು ದೃಶ್ಯ ನೋಡಿದ್ದೀರಿ. हाँ, बाकी साक्षात्कार आदि बहुत होंगे जिससे जान जाएंगे कि यह कितना पढ़ा है. ಬಾಕಿ ಮಕ್ಕಳಿಗೆ ಕೊನೆ ಸಮಯದಲ್ಲಿ ಸಾಕ್ಷಾತ್ಕಾರಗಳು ಆಗ್ತವೆ. ಅದರ ಮೂಲಕ ಗೊತ್ತಾಗ್ತದೆ ಯಾರು ಎಷ್ಟು ಓದಿದ್ದಾರೆ, ಎಷ್ಟು ಪುರುಷಾರ್ಥ ಮಾಡಿದ್ದಾರೆ. बहुत पछताएंगे भी और साक्षात्कार भी होंगे. देखो तुमने पढ़ाई छोड़ दी तब यह हाल हुआ. धर्मराज साक्षात्कार कराने सिवाय सजाए कैसे देंगे, सब साक्षात्कार कराएंगे. ಬಾಬಾ ಹೇಳ್ತಾರೆ, ಧರ್ಮರಾಜ ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ, ಸಾಕ್ಷಾತ್ಕಾರ ತೋರಿಸಿ ಶಿಕ್ಷೆ ಕೊಡ್ತಾನೆ. फिर उस समय कर कुछ नहीं सकेंगे, कहेंगे हाय तकदीर, तदबीर का समय तो हो गया. ಆ ಸಮಯದಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹೇಳ್ತಾರೆ ಅಯ್ಯೋ ನನ್ನ ಅದೃಷ್ಟ ಅಂತಾರೆ. तो बाप कहते क्यों नहीं अभी पुरुषार्थ करते हो. ಅದಕ್ಕೆ ಬಾಬಾ ಕೇಳ್ತಾರೆ, ಈಗಲೇ ಯಾಕೆ ನೀವು ಪುರುಷಾರ್ಥ ಮಾಡಬಾರದು. ಸರ್ವಿಸ್ ಸೇ ಹಿ ದಿಲ್ ಪರ್ ಚಡೆಂಗೆ. ಪುರುಷಾರ್ಥ ಮಾಡಿರಿ, ಸೇವೆ ಮಾಡಿರಿ. ಸೇವೆ ಮಾಡೋದ್ರಿಂದ ನೀವು ತಂದೆಯ ಹೃದಯವನ್ನು ಏರಬಹುದು, ತಂದೆಯ ಹೃದಯದಲ್ಲಿ ಸ್ಥಾನ ಪಡ್ಕೋಬಹುದು. बाप कहेंगे यह बच्चे अच्छी सर्विस करते हैं. मिलिट्री का कोई मरता है तो उनके मित्र संबंधियों आदि को भी इनाम देते. यहाँ तुमको इनाम देने वाला है बेहद का बाप. ಹೇಗೆ ಮಿಲಿಟ್ರಿಯಲ್ಲಿ ಇರುವಂಥವರು ಯಾರಾದರೂ ದೇಹ ಬಿಟ್ಟರೆ ಅವ್ರ ಸಂಬಂಧಿಕರಿಗೂ ಸಹ ಅವರ ಪರವಾಗಿ ಬಹುಮಾನ ಕೊಡ್ತಾರೆ. ಹಾಗೆ ಇಲ್ಲಿ ಒಳ್ಳೆಯ ಸೇವೆ ಮಾಡುವಂಥ ಮಕ್ಕಳಿಗೆ ಬೇಹದ್ದಿನ ತಂದೆ ಶಿವಬಾಬಾ ಬಹುಮಾನ ಕೊಡ್ತಾರೆ. बाप से भविष्य 21 जन्मों के लिए इनाम मिलता है. यह तो हर एक को अपने दिल पर हाथ रख पूछना है कि मैं कितना पढ़ता हूँ. ತಂದೆಯಿಂದ 21 ಜನ್ಮದ ಬಹುಮಾನ ಸಿಗ್ತದೆ. ನಿಮ್ಮ ಹೃದಯದ ಮೇಲೆ ನೀವೇ ಕೈ ಇಟ್ಕೊಂಡು ನೋಡ್ಕೊಳ್ಳಿ, ನೀವೆಷ್ಟು ಅಭ್ಯಾಸ ಮಾಡ್ತಾ ಇದ್ದೀರಿ, ಎಷ್ಟು ಸೇವೆ ಮಾಡ್ತೀರಿ. ಧಾರಣಾ ನಹಿ ಹೋತಿ ತೋ ಗೋಯಾ ತಕ್ದೀರ್ ಮೇ ನಹಿ ಹೈ. ಪ್ರತಿಯೊಬ್ಬರೂ ತಮ್ಮ ಹೃದಯದ ಮೇಲೆ ಕೈ ಇಟ್ಟು ನೋಡ್ಕೊಳ್ಳಿ, ನೀವು ಎಷ್ಟು ಅಭ್ಯಾಸ ಮಾಡ್ತಿದ್ದೀರಿ. ನಿಮ್ಮಲ್ಲಿ ಧಾರಣೆ ಆಗಿಲ್ಲ ಅಂದರೆ ಅದು ನಿಮ್ಮ ಅದೃಷ್ಟ ಅಂತಲೇ ತಿಳ್ಕೋಬೇಕಾಗ್ತದೆ. ನಿಮ್ಮ ಅದೃಷ್ಟದಲ್ಲಿ ಶ್ರೇಷ್ಠ ಪದವಿ ಇಲ್ಲದೇ ಹೋದಾಗ ಧಾರಣೆಯು
ಆಗೋದಿಲ್ಲ. बहुत खराब कर्म करने वाले कुछ उठा नहीं सकते. ಬಹಳ ಕೆಟ್ಟ ಕರ್ಮಗಳನ್ನು ಮಾಡುವಂಥವರು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. बाप समझाते, मीठे बच्चे, तुम्हें इस रूहानी यात्रा पर अपने साथियों को भी ले जाना है. ಬಾಬಾ ಹೇಳ್ತಾರೆ, ಈ ಆತ್ಮಿಕ ಯಾತ್ರೆಯಲ್ಲಿ ನಿಮ್ಮ ಸ್ನೇಹಿತರು, ಸಾಥಿಗಳು ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು. ಫರ್ಜ ಹೇ ಹರೇ ಕೋ ಯಾ ಯಾತ್ರಾ ಕಿ ಬಾತ್ ಬತಾನಾ. बोलो हमारी यह रूहानी यात्रा है, वह जिस्मानी. दिखाते हैं रंगून की तरफ एक छमछम तालाब है जहाँ स्नान करने से परी बन जाते, लेकिन वह परी आदि तो बनते नहीं. यह ज्ञान स्नान करने की बात है. ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ಈ ಆತ್ಮಿಕ ಯಾತ್ರೆಯನ್ನು ಕಲಿಸುವುದು. ಹೇಳ್ತಾರೆ, ಬ್ರಹ್ಮದೇಶದಲ್ಲಿ ರಂಗೂನ್ ಹತ್ತಿರ ಒಂದು ಚಮ್ಚಮ್ ಕೆರೆ ಇದೆ, ಸರೋವರ ಇದೆ. ಆ ಸರೋವರದಲ್ಲಿ ಸ್ನಾನ ಮಾಡಿದವರು ಪರಿ ಆಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಆ ಥರ ಯಾರೂ ಪರಿ ಆಗೋದಿಲ್ಲ. यह ज्ञान स्नान करने की बात है जिससे फिर तुम बहिष्ठ की बीबी बन जाते हो और ज्ञान योग बल से वैकुंठ में आना जाना तो तुम्हारे लिए कॉमन बात है. ಬಾಬಾ ಹೇಳ್ತಾರೆ, ಇದು ಜ್ಞಾನ ಸ್ನಾನದ ಮಾತಾಗಿದೆ. ಜ್ಞಾನ ಸ್ನಾನ ಮಾಡುವುದರಿಂದ ನೀವು ಫರಿಷ್ಠಾ ಸ್ಥಿತಿಯ ಅನುಭವ ಮಾಡ್ತೀರಿ. ಸಾಕ್ಷಾತ್ಕಾರದ ಮೂಲಕ ಸ್ವರ್ಗಕ್ಕೆ ಹೋಗುವುದು ಬರುವುದು ಮಾಡ್ತೀರಿ. और ही तुमको रोका जाता, घड़ी घड़ी ध्यान में नहीं जाओ, ಆದತ್ ಪಡ್ ಜಾಯ್. ಮೊದಲು ಅನೇಕ ಮಕ್ಕಳು ಧ್ಯಾನ ಸ್ಥಿತಿಗೆ ಹೋಗಿ ಸ್ವರ್ಗ ಎಲ್ಲ ನೋಡ್ಕೊಂಡು ಬರ್ತಿದ್ರು. ಆದರೆ ಈಗ ಬಾಬಾ ಅದನ್ನು ನಿಲ್ಲಿಸಿದ್ದಾರೆ. तो यह मान सरोवर है, ज्ञान मान सरोवर. परमात्मा आकर इस मनुष्य तन द्वारा ज्ञान सुनाते, इसलिए इनको मान सरोवर कहा जाता है. ಬಾಬಾ ಹೇಳ್ತಾರೆ, ಬ್ರಹ್ಮಾರವರ ದೇಹನೇ ಜ್ಞಾನ ಮಾನ ಸರೋವರ ಆಗಿದೆ. ಏಕೆಂದರೆ ಇವರ ದೇಹದಲ್ಲಿ ಬಂದು ಶಿವಬಾಬಾ ಜ್ಞಾನ ತಿಳಿಸ್ತಾರೆ. मान सरोवर अक्षर सागर से निकला है. ज्ञान सागर में ज्ञान स्नान करना तो बहुत अच्छा है. मान सरोवर ಅನ್ನುವ ಶಬ್ದ ಸಾಗರದಿಂದ ಬಂದಿದೆ. ಜ್ಞಾನ ಸಾಗರದಲ್ಲಿ ಸ್ನಾನ ಮಾಡುವುದು ಇನ್ನೂ ಒಳ್ಳೆಯದು. ಜ್ಞಾನ ಸರೋವರದಕ್ಕಿಂತ ಜ್ಞಾನ ಸಾಗರದಲ್ಲಿ ಮುಳುಗುವುದು ಇನ್ನೂ ಒಳ್ಳೆಯ ಅಭ್ಯಾಸ, ಒಳ್ಳೆಯ ಅನುಭವ ಅಂತ ಹೇಳ್ತಾರೆ ಬಾಬಾ. बहिष्ठ की बीबी को महारानी कहा जाता है. बाप कहेंगे, तुम भी बहिष्ठ के मालिक बनो. बच्चों पर लव रहता है, हर एक पर रहम पड़ता है, साधुओं पर भी रहम आता है. यह तो गीता में लिखा हुआ है कि साधुओं का भी उद्धार करते. उद्धार होता है ज्ञान योग से. ನೀವು ಸ್ವರ್ಗದ ರಾಣಿಯಾಗುವುದು ಸತ್ಯಯುಗದಲ್ಲಿ. ತಂದೆಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಮತ್ತು ಎಲ್ಲರ ಮೇಲೆ ದಯೆಯೂ ಇದೆ. ಸಾಧು ಸಂತರ ಮೇಲೇನೂ ಶಿವಬಾಬವ್ರಿಗೆ ದಯೆ ಬರ್ತದೆ. ಅವರ ಉದ್ಧಾರ ಮಾಡಲಿಕ್ಕಾಗಿಯೂ ಬಾಬಾನೇ ಬಂದಿದ್ದಾರೆ. ತುಮ್ ಬಚ್ಚೋ ಮೇ ಸಮझाने की बड़ी फुर्ती चाहिए. बोलो, तुम और तो सब जानते हो लेकिन छाछ जानते हो. बाकी मक्खन खिलाने वाले को तुम जानते ही नहीं हो. ಬಾಬಾ ಹೇಳ್ತಾರೆ, ಜ್ಞಾನ ಹೇಳೋದಕ್ಕೆ ನಿಮ್ಮಲ್ಲಿ ಬಹಳ ಉತ್ಸಾಹ ಇರಬೇಕು. ಎಲ್ಲರಿಗೂ ಹೇಳ್ರಿ, ಭಕ್ತಿಯಲ್ಲಿ ನೀವೇನು ತಿಳ್ಕೊಂಡಿದ್ದೀರಿ ಅದು ಮಜ್ಜಿಗೆ ಮಾತ್ರ. ನಿಮಗೆ ಇನ್ನೂ ಬೆಣ್ಣೆ ಸಿಕ್ಕೇ ಇಲ್ಲ. ಬೆಣ್ಣೆಯ ವಿಚಾರನೇ ನಿಮಗೆ ಗೊತ್ತಿಲ್ಲ ಅಂತ ತಿಳಿಸಿ. परंतु
किसकी बुद्धि में भी बैठे ना। बाप को जानने से मनुष्य हीरे जैसा बनते, न जानने से मनुष्य कौड़ी ಮಿಸಲ್ ಬಿಲ್ಕುಲ್ ಪತಿತೆ. ತಂದೆಯನ್ನು ಗುರುತಿಸಿದರೆ ಮನುಷ್ಯರು ವಜ್ರ ಸಮಾನ ಆಗ್ತಾರೆ. ತಂದೆಯನ್ನು ಗುರುತಿಸಲಿಲ್ಲ ಅಂದರೆ ಮನುಷ್ಯರು ಕೌಡೆ ಸಮಾನ ಆಗಿದ್ದಾರೆ, ಪತಿತ ಆಗಿದ್ದಾರೆ. बाप को जानने से पावन बनते. ಪತಿತ ದುನಿಯಾ ಮೇ ಕೋಯಿ ಪಾವನ್ ಹೋ ನ ಸಕೆ. ತಂದೆಯನ್ನು ತಿಳ್ಕೊಂಡ್ರೆ ಮಾತ್ರ ಪಾವನ ಆಗ್ತಾರೆ. ಈ ಪತಿತ ಪ್ರಪಂಚದಲ್ಲಿ ಒಬ್ಬರು ಪಾವನ ಆತ್ಮ ಇಲ್ಲ ಅಂತ ಹೇಳ್ತಾರೆ ಬಾಬಾ. जो महारथी बच्चे हैं वह अच्छी रीति समझा सकेंगे. कितने ढेर ब्रह्मा कुमार ब्रह्मा कुमारियाँ हैं. प्रजापिता ब्रह्मा नाम भी मशहूर है. यह है प्रजापिता ब्रह्मा की मुखवंशावली. ब्रह्मा को ही 100 भुजा 1000 भुजा दिखाते. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಳಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಬ್ರಹ್ಮನಿಗೆ 100 ಭುಜಗಳು 1000 ಭುಜಗಳನ್ನು ತೋರಿಸ್ತಾರೆ. यह भी समझाया जाता इतनी भुजाएं तो हो नहीं सकती. बाकी ब्रह्मा तो बहुत बचड़े वाला है. ब्रह्मा फिर किसका बच्चा है? इनका तो बाप है ना. ब्रह्मा है शिव बाबा का बच्चा. इनका और कौन बाप हो सकता है? मनुष्य तो कोई हो नहीं सकता. ಬಾಬಾ ಹೇಳ್ತಾರೆ, ಬ್ರಹ್ಮನಿಗೆ 1000 ಅಥವಾ 100 ಭುಜಗಳು ಇರೋದಿಲ್ಲ. ಆದರೆ ಸಾವಿರಾರು ಮಕ್ಕಳಿದ್ದಾರೆ, ಸಹಯೋಗಿ ಮಕ್ಕಳು. ಆ ಕಾರಣದಿಂದ ಬ್ರಹ್ಮನಿಗೆ 1000 ಭುಜ ಉಳ್ಳಂತಹ ಬ್ರಹ್ಮ ಅಂತ ಹೇಳಲಾಗ್ತದೆ. ನಾವೆಲ್ಲರೂ ಬ್ರಹ್ಮ ತಂದೆಯ ಮಕ್ಕಳು. ಬ್ರಹ್ಮ ಬಾಬಾ ಯಾರಿಗೆ ಮಗ ಆಗಿದ್ದಾರೆ? ಶಿವ ಬಾಬನಿಗೆ ಮಗ ಆಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರ್ गाए जाते हैं सूक्ष्म वतन के. वह तो यहाँ आ न सके. प्रजापिता ब्रह्मा जरूर यहाँ होगा ना. सूक्ष्म वतन में प्रजा नहीं रचेंगे तो परमात्मा आकर इस मुख द्वारा ब्रह्मा मुख द्वारा शक्ति सेना रचते. ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನು ತೋರಿಸಿದ್ದಾರೆ. ಅಲ್ಲಿರುವಂಥ ಬ್ರಹ್ಮ ಸೂಕ್ಷ್ಮ ಬ್ರಹ್ಮ ಆಗಿರ್ತಾರೆ. ಸಾಕಾರದ ಬ್ರಹ್ಮ ಸಂಗಮ ಯುಗದಲ್ಲಿ ಇರ್ತಾರೆ. ಇವರ ಮುಖದಿಂದ ಪರಮಪಿತ ಪರಮಾತ್ಮ ಬಂದು ಶಕ್ತಿ ಸೇನೆಯ ರಚನೆ ಮಾಡಿದ್ದಾರೆ. ಪಹಲೆ ಪರಿಚಯ ದೇನಾ ಹೇ ಹಮ್ ಬ್ರಹ್ಮ ಮುಖವಂಶಾವಲಿ. तुम भी ब्रह्मा के बच्चे हो ना. ಪ್ರಜಾಪಿತಾ ಬ್ರಹ್ಮ ಹೇ ಸಬ್ಕಾ ಬಾಪ್. ಮೊದಲು ನೀವು ತಂದೆಯ ಪರಿಚಯ ಕೊಡಬೇಕು, ನಂತರ ಬ್ರಹ್ಮ ಬಾಬನ ಪರಿಚಯನೂ ಕೊಡಬೇಕು. ಫಿರ್ ಉನ್ಸೆ ಔರ್ ಬಿರಾದರಿಯಾ ನಿಕಲ್ತಿ. ಪ್ರಜಾಪಿತಾ ಬ್ರಹ್ಮರವರ ಮೂಲಕ ಸಾಕಾರ ಸೃಷ್ಟಿಯ ರಚನೆಯಾಗ್ತದೆ, ಅನೇಕ ವಂಶಾವಳಿಗಳು ಬೆಳೀತವೆ ಅಂತ ಹೇಳಬೇಕು. अब तुम ब्राह्मण हो. प्रैक्टिकल में देखो प्रजापिता ब्रह्मा की कितनी औलाद है. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ ಪ್ರಜಾಪಿತಾ ಬ್ರಹ್ಮ ತಂದೆಯ ಮಕ್ಕಳು ಎಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾರೆ. ಜರೂರ್ ಔಲಾದ್ ಕೋ ವರ್ಸಾ ಮಿಲ್ತಾ ಹೈ. ಬ್ರಹ್ಮಾ ಕೆ ಪಾಸ್ ತೋ ಕೋಯಿ ಪ್ರಾಪರ್ಟಿ ಹೈ ನಹೀ. ಪ್ರಾಪರ್ಟಿ ಹೇ ಶಿವ ಬಾಬಾ ಕೆ ಪಾಸ್. ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಸಿಗ್ತದೆ, ಆದರೆ ಆಸ್ತಿ ಇರುವುದು ಬ್ರಹ್ಮನ ಹತ್ತಿರ ಅಲ್ಲ, ಶಿವ ತಂದೆಯ ಹತ್ತಿರ ಇದೆ. ಬ್ರಹ್ಮ ವಲ್ದ್ ಶಿವ ಬೇಹದ್ ಕೆ ಬಾಪ್ ಸೆ ವರ್ಸಾ ಮಿಲ್ತಾ ಹೈ. ಬ್ರಹ್ಮ ದ್ವಾರಾ ಬೈಠ ಪಢಾತೆ ಹಮ್ಕೋ ದಾದೆ ಕಾ ವರ್ಸಾ ಮಿಲ್ತಾ ಹೈ. ಬೇಹದ್ದಿನ ತಂದೆಯ ಆಸ್ತಿ ಬ್ರಹ್ಮರವರ ಮೂಲಕ ನಮಗೆ ಸಿಗ್ತದೆ. ಆಗ ಶಿವ ಬಾಬಾ ನಮಗೆ ಅಜ್ಜ ಆಗ್ತಾರೆ. ಬಾಬಾ ಸಮझाते बहुत है परंतु योग नहीं.
कायदे पर नहीं चलते तो बाप भी क्या करे. ಬಾಬಾ ಅನೇಕ ರೀತಿಯ ಉಪಾಯಗಳನ್ನು ತಿಳಿಸಿಕೊಡ್ತಾರೆ. ಆದರೆ ಮಕ್ಕಳು ಆ ಜ್ಞಾನವನ್ನು ಜನರಿಗೆ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಮಕ್ಕಳಲ್ಲಿ ಯೋಗ ಇಲ್ಲ, ಶ್ರೀಮತದಂತೆ ನಡೀತಾ ಇಲ್ಲ. ಬಾಪ್ ಕಹತೆ ಇನ್ಕಿ ತಕದಿ. अगर बाबा से पूछे तो बाबा बता सकते इस हालत में तुम्हारा क्या पद होगा. दिल भी गवाही देता है मैं कितनी सर्विस करता हूँ, श्रीमत पर कहाँ तक चलता हूँ. ಶ್ರೀಮತ್ ಕಹತಿ ಹೇ ಮನ್ ಮನಾಭವ. ಬಾಬಾ ಹೇಳ್ತಾರೆ, ನೀವೇನಾದರೂ ತಂದೆಗೆ ನಿಮ್ಮ ಭವಿಷ್ಯದ ಪದವಿಯ ಬಗ್ಗೆ ಕೇಳಿದರೆ ಶಿವಬಾಬಾ ಹೇಳಬಹುದು. ನಿಮಗೂ ಗೊತ್ತಾಗ್ತದೆ ನೀವೆಷ್ಟು ಸೇವೆ ಮಾಡ್ತಿದ್ದೀರಿ, ಎಷ್ಟು ಶ್ರೀಮತದಿಂದ ನಡೀತಾ ಇದ್ದೀರಿ, ಅದರ ಆಧಾರದಿಂದ ನಿಮಗೆ ಯಾವ ಪದವಿ ಸಿಗುವುದು ಅಂತ. सबको बाप और वर्षे का परिचय देते रहो, ढिंडोरा भी पीटते रहो. ಶ್ರೀಮತ ಹೇಳ್ತದೆ ಮನ್ಮನಾಭವ. ಎಲ್ಲರಿಗೂ ತಂದೆ ಮತ್ತು ಆಸ್ತಿಯ ಪರಿಚಯವನ್ನು ಕೊಡ್ತಾ ಹೋಗ್ರಿ, ಡಂಗೂರ ಸಾರಿಸ್ರಿ. बाबा इशारा देते तुम्हें गवर्नमेंट को भी समझाना है तो वह भी समझे. बरोबर भारत की ताकत ही चली गई. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಹೋಗಿ ಸರ್ಕಾರಕ್ಕೂ ಈ ವಿಷಯ, ಈ ಜ್ಞಾನ ತಿಳಿಸ್ಬೇಕು. ಆಗ ಅವ್ರಿಗೆ ಗೊತ್ತಾಗ್ತದೆ ಭಾರತ ಮೊದಲು ಹೇಗಿತ್ತು, ಇವತ್ತು ಹೇಗಾಗಿದೆ, ಭಾರತದ ಶಕ್ತಿ ಯಾವ ರೀತಿಯಲ್ಲಿ ಕಳೆದು ಹೋಗಿದೆ ಅನ್ನೋದು ಅವರಿಗೆ ತಿಳಿತದೆ. ಪರಮಾತ್ಮ ಸರ್ವಶಕ್ತಿಮಾನ್ ಸೆ योग ही नहीं, इनसे तुम योग लगाते हो तो एकदम विश्व के मालिक बनते हो, माया पर जीत पहनते हो. ಇವತ್ತು ಯಾರ ಬುದ್ಧಿಯೋಗನೂ ಪರಮಾತ್ಮನ ಜೊತೆಗೆ ಇಲ್ಲ. ನೀವು ಯೋಗ ಜೋಡಿಸ್ತೀರಿ, ಆ ಯೋಗದಿಂದ ವಿಶ್ವದ ಮಾಲೀಕ ಆಗ್ತೀರಿ, ಮಾಯಾ ಜೀತ ಆಗ್ತೀರಿ. ಗೃಹಸ್ಥ ವ್ಯವಹಾರ में रहते माया पर जीत पानी. हमारा मददगार बाबा है. बाबा ने समझाया है धन दिए धन ना कोटे. सर्विस करेंगे तब बाबा की दिल पर चढ़ सकेंगे. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ನೀವು ಮಾಯಾಜೀತ ಆಗಬೇಕು. ತಂದೆ ನಮಗೆ ಸಹಯೋಗಿಯಾಗಿದ್ದಾರೆ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಸೇವೆ ಮಾಡ್ತೀರಿ, ಯಜ್ಞದಲ್ಲಿ ಹಣ ಕೊಡ್ತೀರಿ, ಅಷ್ಟೇ ನಿಮ್ಮ ಪದವಿ ದೊಡ್ಡದಾಗ್ತದೆ. ನೀವು ತಂದೆಯ ಹೃದಯದಲ್ಲಿ ಕೂತ್ಕೊಳ್ತೀರಿ. ನಹಿ ತೋ ಇಂಪಾಸಿಬಲ್. ಎಷ್ಟು ಸೇವೆ ಮಾಡ್ತೀರಿ ಅಷ್ಟು ತಂದೆಯ ಹೃದಯ ಸಿಂಹಾಸನದ ಮೇಲೆ ಕೂತ್ಕೊಳ್ತೀರಿ. ಇಲ್ಲದೇ ಹೋದರೆ ತಂದೆಯ ಹೃದಯ ಸಿಂಹಾಸನ ಸಿಗುವುದು ಬಹಳ ಅಸಾಧ್ಯ, ಅಸಂಭವ ಅಂತ ಹೇಳ್ತಾರೆ ಬಾಬಾ. इसका मतलब यह नहीं कि बाबा प्यार नहीं करते. बाबा प्यार तो सर्विसेबल को करेंगे, मेहनत करनी चाहिए. ಹಾಗಂದರೆ ಬಾಬನಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲೂ ತಿಳ್ಕೊಬಾರ್ದು. ಆದರೆ ಬಾಬನಿಗೆ ವಿಶೇಷವಾದ ಪ್ರೀತಿ ಸೇವಾಧಾರಿ ಮಕ್ಕಳ ಮೇಲೆ ಇರ್ತದೆ. ಸಬ್ಕೋ ಯಾತ್ರಾ ಲಾಯಕ್ ಬನಾತೆ. ಯಾವ ಮಕ್ಕಳು ಪರಿಶ್ರಮ ಪಡ್ತಾರೆ, ಅನೇಕರನ್ನು ಯಾತ್ರೆಗೆ ಕರ್ಕೊಂಡು ಬರ್ತಾರೆ, ಯಾತ್ರಾ ಲಾಯಕ ಮಾಡ್ತಾರೆ, ಅಂಥ ಮಕ್ಕಳ ಮೇಲೆ ತಂದೆಗೆ ವಿಶೇಷ ಪ್ರೀತಿ ಇರ್ತದೆ. ಯಹ ರೂಹಾನಿ ಯಾತ್ರಾ ಹೇ, ಮುझे ಯಾದ್ ಕರೋ तो तुम मेरे पास पहुँच जाएंगे. शिवपुरी में आकर फिर विष्णुपुरी में चले जाएंगे. यह बातें सिर्फ तुम बच्चे जानते हो. ನೀವು ನನ್ನನ್ನು ನೆನಪು ಮಾಡ್ತಾ ಇದ್ದರೆ ನನ್ನ ಹತ್ರ ಬಂದು ತಲುಪ್ತೀರಿ. ಮೊದಲು ಶಿವಪುರಿಗೆ ಬಂದು ನಂತರ ವಿಷ್ಣುಪುರಿಗೆ ಹೋಗಿಬಿಡ್ತೀರಿ. कोई बातें बच्चे जानते हो सिर्फ, और कोई मनमना भव का अर्थ समझते ही नहीं. ಕೆಲವರು ನಾನು ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೋತಾರೆ, ಕೆಲವರಿಗೆ ಮನ್ಮನಾಭವದ ಅರ್ಥನೂ ಇನ್ನೂವರೆಗೂ ತಿಳಿದಿಲ್ಲ.
पढ़ते तो बहुत है, बाप महामंत्र देते, मुझे याद करो तो तुम ವಿಕರ್ಮಾಜೀತ बन जाएंगे. ಬಾಬಾ ಮಹಾಮಂತ್ರ ಕೊಡ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಆಗ ನೀವು ವಿಕರ್ಮಾಜೀತ ಆಗಿಬಿಡ್ತೀರಿ. अच्छा मीठे मीठे सिक्किलदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ध्यान स्नान करना है, प्यार से सर्विस कर बाप के दिल तख्त पर बैठना है. ಜ್ಞಾನ ಸ್ನಾನ ಮಾಡಬೇಕು, ಪ್ರೀತಿಯಿಂದ ಸೇವೆ ಮಾಡಿ ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. पुरुषार्थ के समय में अलबेला नहीं बनना है. ಪುರುಷಾರ್ಥ ಮಾಡುವಾಗ ಹುಡುಗಾಟಿಕೆ ಮಾಡಬಾರದು. ಎರಡನೇದು, बाप की पलकों पर बैठ कलियुगी दुख धाम से सुख धाम चलना है, इसलिए अपना सब कुछ ट्रांसफ़र कर देना है. ತಂದೆಯ ರೆಪ್ಪೆಯ ಮೇಲೆ ಕುಳಿತು ಕಲಿಯುಗದ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ತಮ್ಮ ಹತ್ತಿರ ಇರುವುದನ್ನು ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಬೇಕು. वरदान. जीवन में दिव्य गुणों के फूलों की फुलवाड़ी द्वारा खुशहाली का अनुभव करने वाले एवर हैप्पी भव. ಜೀವನದಲ್ಲಿ ದಿವ್ಯ ಗುಣಗಳ ಹೂತೋಟವನ್ನು ಬೆಳೆಸಿ ಖುಷಿಯ ಅನುಭವ ಮಾಡುವಂತಹ ಸದಾ ಸುಖಿ ಭವ. सदा खुशहाल अर्थात भरपूर संपन्न. पहले कांटों के जंगल में जीवन थी, अभी फूलों की खुशहाली में आ गए. सदा ಖುಷಿಯಲ್ಲಿ ಇರಬೇಕು, ಭರ್ಪೂರಾಗಿ ಇರಬೇಕು, ಸಂಪನ್ನ ಆಗಿ ಇರಬೇಕು. ಮೊದಲು ಮುಳ್ಳಿನ ಕಾಡಿನಲ್ಲಿ ಬದುಕ್ತಾ ಇದ್ವಿ, ಈಗ ಹೂವಿನ ತೋಟದಲ್ಲಿ ಬದುಕ್ತಾ ಇದ್ದೀವಿ. ಹೂವಿನ ತೋಟಕ್ಕೆ ಬಂದಿದ್ದೀವಿ ಅಂದರೆ ಸದಾ ಖುಷಿಯಲ್ಲಿ ಇರಬೇಕು. सदा जीवन में दिव्य गुणों के फूलों की फुलवाड़ी लगी हुई है, इसलिए जो भी आपके संपर्क में आएगा उसे दिव्य गुणों के फूलों की खुशबू आती रहेगी और खुशहाली देख करके खुश होंगे, शक्ति का अनुभव करेंगे. सदा ನಿಮ್ಮ ಜೀವನದಲ್ಲಿ ದಿವ್ಯ ಗುಣಗಳ ತೋಟ ಬೆಳೆದಿರಬೇಕು. ನಿಮ್ಮ ಜೀವನನೇ ದಿವ್ಯ ಗುಣಗಳ ತೋಟ ಆಗಿರಬೇಕು. ಆಗ ನಿಮ್ಮ ಸಂಪರ್ಕದಲ್ಲಿ ಬರುವಂಥ ಆತ್ಮರಿಗೆ ದಿವ್ಯ ಗುಣಗಳ ಪರಿಮಳ ಅನುಭವ ಆಗ್ತದೆ, ಪರಿಮಳ ಬರ್ತದೆ. ನಿಮ್ಮಲ್ಲಿ ಇರುವ ಖುಷಿ ನೋಡಿ ಅವರು ಖುಷಿಯ ಅನುಭವ ಮಾಡ್ತಾರೆ, ಶಕ್ತಿಯ ಅನುಭವ ಮಾಡ್ತಾರೆ. खुशहाली औरों को भी शक्तिशाली बनाती और खुशी में लाती. इसलिए आप कहते हो कि हम एवर हैप्पी है. ಯಾರು ಸದಾ ಖುಷ ನಮಃ ಸ್ಥಿತಿಯಲ್ಲಿ ಇರ್ತಾರೆ ಅವರ ಆ ಖುಷಿ ಅನೇಕರಿಗೆ ಶಕ್ತಿಯನ್ನು ಕೊಡ್ತದೆ, ಶಕ್ತಿಶಾಲಿಯನ್ನಾಗಿ ಮಾಡ್ತದೆ, ಖುಷಿಯನ್ನು ಕೊಡ್ತದೆ. ಅದಕ್ಕಾಗಿ ನೀವು ಹೇಳ್ತೀರಿ ನಾವೆಲ್ಲ ಮಕ್ಕಳು ಸದಾ ಖುಷಿಯಲ್ಲಿ ಇರುವಂಥವರು, ಸದಾ ಸುಖಿಯಾಗಿದ್ದೇವೆ ಅಂತ. ಸ್ಲೋಗನ್. मास्टर सर्वशक्तिमान वह है जो माया के बुदबुदों से डरने के बजाय उनसे खेलने वाले हैं. ಮಾಸ್ಟರ್ ಸರ್ವಶಕ್ತಿವಾನ್ ಯಾರು ಅಂದರೆ ಮಾಯೆಯ ಅಲೆಗಳಿಂದ ಹೆದರುವ ಬದಲಾಗಿ ಅಲೆಗಳ ಜೊತೆಗೆ ಆಡುವಂಥವರಾಗಬೇಕು. ಮಾಯೆಯ ಗುಳ್ಳೆಗಳಿಂದ ಅಲೆಗಳಿಂದ ಹೆದರುವುದರ ಬದಲಾಗಿ ಆ ಅಲೆಗಳಲ್ಲಿ ಆಟ ಆಡುವಂಥವ್ರು ಆಗಬೇಕು. ಅವರಿಗೆ ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಹೇಳಲಾಗ್ತದೆ. ಅಚ್ಚ. ಓಂ ಶಾಂತಿ. ಓಂ
शांति।